ಇವತ್ತು ಕಿರಣ್ ನಾನೇನಾದ್ರೂ ಸ್ವೀಟ್ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಬಂದಿದ್ದು. ಈ ಪಾತ್ರೆ ತಗೋಬೋದಾ? ಅದು ತಗೋಬೋದಾ? ಯಾವ್ದ್ರಲ್ಲಿ ಮಾಡ್ಲಿ? ಅದೆಲ್ಲಿದೆ? ಇದೆಲ್ಲಿದೆ? ಅಂತ ಕೇಳ್ತಾನೆ ಇರ್ತಾರೆ. ನಾನ್ ಜೊತೆಗೆ ಇರ್ಲೇಬೇಕಾಗುತ್ತೆ. ನಾನ್ ಜೊತೆಗಿದ್ರೆ ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತೀನಿ. ಇಬ್ರು ಮಧ್ಯೆ ಹಂಗೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ರೆಸಿಪಿನೇ ಎಕ್ಕುಟ್ ಹೋಗ್ಬಿಡುತ್ತೆ. ಹಂಗಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅವ್ರು ಹೇಳಿದ್ದಾರೆ, "ನೀನ್ ಬರಕ್ಕೆ ಹೋಗ್ಬೇಡ ಅಡ್ಗೆ ಮನೆಗೆ. ನಾನೇ ಹೆಂಗಾದ್ರೂ ಮಾಡ್ಕೊಂತೀನಿ" ಅಂತ. ಆದ್ರೂ ಮತ್ತೆ ಕರಿತಿರ್ತಾರೆ. ಅದೆಲ್ಲಿದೆ? ಏನ್ ಮಾಡ್ಲಿ? ಇದು ಯೂಸ್ ಮಾಡ್ಲಾ? ಅದು ಬೇಡ. ಇದೆಲ್ಲಿಟ್ಟಿದ್ಯಾ? ಅಂತ. ಸೊ ಹಂಗೇನೆ ಆಗ್ಬಿಟ್ಟಿರುತ್ತೆ. ಸೊ ಅನ್ಕೊಂಡ್ಬಿಟ್ಟಿದ್ದೀನಿ ಅವ್ರು ಏನೇ ಮಾಡ್ಲಿ ಸುಮ್ನೆ ಸೈಲೆಂಟಾಗಿ ಇರೋದು ಬೆಟ್ರು ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ. ಸೊ ಇವತ್ತು ಕೇಕ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ತುಂಬ ಬ್ರೆಡ್ ಇತ್ತು. ಸೊ ಅದರಿಂದ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ರು. ಹಾಗೆ ನಮ್ಮ ಪಕ್ಕದ ಮನೆಯವರು ಬ್ಯಾಟರ್ ಕೊಟ್ಟಿದ್ರು. ಇದು ಪೆಸರಟ್ಟು ಬರುತ್ತಲ್ಲ ಅದ್ರ ಬ್ಯಾಟರ್ ಕೊಟ್ಟಿದ್ರು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಕಿರಣ್ಗಂತೂ ತುಂಬಾ ಫೇವ್ರೇಟ್. ಅವ್ರು ಕೊಟ್ಟಿದ್ದಾರೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಸೊ ಇನ್ನು ಅದನ್ನೇ ಹಾಕ್ಕೊಂಡು ತಿನ್ನೋದು ಮಧ್ಯಾಹ್ನಕ್ಕೆ. ಸೊ ಟೈಮ್ ಇತ್ತಲ್ವ ಅದಕ್ಕೆ ಸ್ವೀಟ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಫಸ್ಟು ಶುಗರ್ ಹಾಕಿ ಈ ಥರ ಸಿರಪ್ ಮಾಡಿದ್ರು. ಏನಾಗೆ ಟೇಸ್ಟ್ ಕೊಟ್ಟರೆ ಅವ್ಳು ಏನೇನೆಲ್ಲ ಮಾಡಿ ಕೊಡ್ತಾ ಇದ್ದೀರಾ ಅನ್ನೋ ಥರ ಅವಳದು ಎಕ್ಸ್ಪ್ರೆಷನ್ ಇತ್ತು. ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಬ್ರೆಡ್ ಅದನ್ನು ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿಯಾಗಿ ಮಿಲ್ಕ್ ಮಾಡಿ ಅದನ್ನ ಆ್ಯಡ್ ಮಾಡಿ ಮತ್ತೆಲ್ಲ ತುಂಬ ಚೆನ್ನಾಗಿ ಬೀಟ್ ಮಾಡಿಕೊಂಡು ಸಿರಪ್ ಏನು ಮಾಡಿರ್ತೀವಿ ಅದನ್ನ ಒಂದು ಬೌಲ್ಗೆ ಹಾಕಿ ಮತ್ತು ಅದಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತು ಈ ಬ್ಯಾಟರ್ ರೆಡಿ ಮಾಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಕ್ ಮಾಡಬೇಕಾಗುತ್ತೆ. ಅಂದರೆ ಸ್ಟೀಮ್ ಮಾಡ್ತಾಯಿದ್ದೀವಿ ನಾವು. ಕುಕ್ಕರ್ ಇಟ್ಬಿಟ್ಟು ಅದರಲ್ಲೆಲ್ಲ ಸ್ವಲ್ಪ ಕೆಳಗಡೆ ನೀರು ಹಾಕಿ ನಾವು ಇಡ್ಲಿ ಹೆಂಗೆ ಮಾಡ್ಕೊತೀವಿ ಆ ಥರ ಮಾಡ್ತಾಯಿದ್ವಿ. ಹಾಗೆ ಊರಿಂದನೂ ಮಂಡಾಳು ಎಲ್ಲ ಸ್ವಲ್ಪ ತೊಗೊಂಬಂದಿದ್ವಿ. ಸಾಯಂಕಾಲ ತಿನ್ನೋಣ ಅಂತ ತಿನ್ಕೊತಾ ಇದ್ವಿ. ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು. ಸೊ ಏನ ನೋಡಿ ಎಲ್ಲಂದ್ರಲ್ಲಿ ಟಾಯ್ಸ್ ಇದ್ದೇ ಇರುತ್ತೆ. ಇದನ್ನೆಲ್ಲ ಎತ್ತಿಟ್ಟು ಸಾಯಂಕಾಲಕ್ಕೆ ಎಲ್ಲ ದೇವ್ರ ಪೂಜೆ ಮಾಡ್ಕೊಳ್ಳೋಷ್ಟಕ್ಕೆ ಲೇಟ್ ಆಗೇ ಬಿಡ್ತು. ಇನ್ನು ರೆಡಿ ಆಗಿತ್ತು. ಹೋಗಿ ನೋಡೋಣ ಯಾವ ಥರ ಬಂದಿದೆ. ಮನೆಯೆಲ್ಲ ಫುಲ್ ಗಮ್ ಅಂತ ಆಯಿತು. ಅಷ್ಟೊತ್ತಿಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಗೊತ್ತಲ್ಲ ಏನಾದರೂ ಅಡುಗೆ ಮಾಡಿದ್ದಾರೆ ಅಂದರೆ ಕಿಚನ್ ಫುಲ್ ಸ್ಲ್ಯಾಬ್ ಎಲ್ಲ ಹೆಂಗೆ ಆಗಿರುತ್ತೆ ಅಂದರೆ ಎಲ್ಲ ಎತ್ತಿಡದೆ ಒಂದು ಕೆಲಸ ಆಗ್ಬಿಟ್ಟಿರುತ್ತೆ. ಫೈನಲಿ ಕೇಕ್ ರೆಡಿ ಆಯಿತು. ಒಂದು 15 ಮಿನಿಟ್ಸ್ ಹಂಗೆ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು. ಮೇಲೆ ಸಿರಪ್ ಎಲ್ಲ ಹಾಕಿ ಹನಿ ಕೇಕ್ ನೆನಪಾಗ್ಬಿಡ್ತು ನನಗಂತೂ. ನೋಡಿ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಇದ್ಲು. ಆ್ಯಕ್ಚುಲಿ ಹೆಂಗಿತ್ತು ಅಂದರೆ ಟೇಸ್ಟು ಒಂಥರ ಸ್ವೀಟಾಗಿ. ಆ್ಯಕ್ಚುಲಿ ನಾವು ಬೆಲ್ಲ ಬದಲು ಸಕ್ಕರೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಇದು ಮೇಲೆ ಏನು ಮಾಡಿದ್ದೀವಿ ಸಿರಪ್ ಏನಿದೆ ಶುಗರ್ದು ಅದು ಸ್ವಲ್ಪ ಕಹಿ ಕೊಡ್ತಾಯಿತ್ತು. ಅದು ಸ್ವಲ್ಪ ಬಿಟ್ಟು ಕಮ್ಮಿ ಆಗಿದ್ರೆ ಇನ್ನೂ ಸೂಪರ್ ಆಗಿರ್ತಾಯಿತ್ತು. ಕೂಡ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಹಾಗೆ 2 ಥರ ಮಾಡಿದ್ವಿ. ಅಮ್ಮ ಮನೆಗೆ ಒಂದು ತೊಗೊಂಡು ಹೋಗೋಣ ಅಂತ. ಸೊ ಎಲ್ಲ ಕೆಲಸ ಆಯಿತು. ಹಾಗೆ ಕಿಚನ್ ಕ್ಲೀನಿಂಗ್ ಕೂಡ ಎಲ್ಲ ಆಯಿತು. ನಮ್ಮ ತಮ್ಮ ಕೂಡ ಬಂದಿದ್ದ ಕರಿಯೋದಕ್ಕೆ ಅಂತ. ಹಾಗೆ ಏನಾದರೂ ಪುಟಾಣಿ ಬಟ್ಟೆ ಎಲ್ಲ ಆಯ್ತಲ್ಲ, ನ್ಯೂ ಬಾರ್ನ್ ಇದಾಗಿರೋ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಪಾಪುಗಾಗುತ್ತೆ ಅಂತ. ಸೊ ಎಲ್ಲ ತೊಗೊಂಡು ಅಲ್ಲಿದ್ದ ಅಮ್ಮ ಮನೆ ಕಡೆ ಹೊರಟ್ವಿ. ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.